ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಎಂಎ ಗೋಪಾಲಸ್ವಾಮಿಯವರ 54ನೇ ವರ್ಷದ ಹುಟ್ಟುಹಬ್ಬ ಅಕ್ಟೋಬರ್ 4ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಆಲ್ ಇಂಡಿಯಾ ವಾಲಿಬಾಲ್ ಪಂದ್ಯಾವಳಿ. ಅಕ್ಟೋಬರ್ 6ರಂದು ತಾಲೂಕಿನ ಜನತೆಗೆ ಬೃಹತ್ ಆರೋಗ್ಯ ಮೇಳ ಆಯೋಜನೆ. ಮಲೆನಾಡು ಭಾಗದಲ್ಲಿ ಕೃಷಿಕರಿಗೆ ಕಾಡುತ್ತಿರುವ ಆನೆಗಳ ಕಾಟ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸಲು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ, ಮಾಜಿ ಸಚಿವ ಬಿ ಶಿವರಾಮ್ ಭರವಸೆ. ಮೈಸೂರು ದಸರಾ ವಿಭಾಗ ಮಟ್ಟದ ಖೋ-ಖೋ ಮತ್ತು ನೆಟ್ ಬಾಲ್ ಸ್ಪರ್ಧೆಗೆ ಚಾಲನೆ. ಕ್ರೀಡೆ ಪುರಾತನ ಕಾಲದಿಂದಲೂ ನಿರಂತರವಾಗಿ ಮಹತ್ವ ಪಡೆದಿದೆ. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಅಭಿಪ್ರಾಯ. ಅಕ್ಟೋಬರ್ 4ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿ ಹಾಗೂ ಅಕ್ಟೋಬರ್ 6ರಂದು ಬೃಹತ್ ಆರೋಗ್ಯ ಮೇಳವನ್ನು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮತ್ತು ನಂದಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಎಂಎ ಗೋಪಾಲಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ವತಿಯಿಂದ ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಗೆ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯ ಅತಿಥಿಗಳಾಗಿ ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ಪುರುಷ ಮತ್ತು ಮಹಿಳೆಯರಿಗೆ ವಸತಿ ವ್ಯವಸ್ಥೆ ಸೇರಿದಂತೆ ಇತರೆ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು, ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಪುರುಷ ತಂಡಕ್ಕೆ 1 ಲಕ್ಷ ನಗದು ಬಹುಮಾನ, 2ನೇ ಸ್ಥಾನ ಪಡೆದವರಿಗೆ 75,000, 3ನೇ ಸ್ಥಾನದವರಿಗೆ 50,000, 4ನೇ ಸ್ಥಾನದವರಿಗೆ 40,000 ನಗದು ಬಹುಮಾನ ನೀಡಲಾಗುತ್ತಿದೆ. ಇನ್ನು ಮಹಿಳಾ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 50,000, ದ್ವಿತೀಯ 40,000, ತೃತೀಯ ಬಹುಮಾನವಾಗಿ 20,000 ನಗದು ಬಹುಮಾನ ನೀಡಲಾಗುವುದೆಂದು ಮಾಹಿತಿ ನೀಡಿದರು. ತನ್ನ 54ನೇ ವರ್ಷದ ಹುಟ್ಟುಹಬ್ಬ ಇರೋದ್ರಿಂದ ಬೃಹತ್ ಆರೋಗ್ಯ ಮೇಳವನ್ನು ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದು, ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಲಿದೆ. ಶಿಬಿರವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ವೇದಿಕೆಯ ಮಹಾವಿದ್ಯಾಲಯ ಸಂಸ್ಥೆ, ಒಕ್ಕಲಿಗ ದಂತ ವೈದ್ಯ ಕಾಲೇಜು, ನಿಮಾನ್ಸ್ ಆಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದೆ. ಶಿಬಿರದಲ್ಲಿ ಹೃದ್ರೋಗ ಸಮಸ್ಯೆ, ಕ್ಯಾನ್ಸರ್ ತಪಾಸಣೆ, ನರರೋಗ ಸಮಸ್ಯೆ, ಮಕ್ಕಳ ಚಿಕಿತ್ಸೆ, ದಂತ ವೈದ್ಯ ಚಿಕಿತ್ಸೆ, ಮೂತ್ರಪಿಂಡ ಸಮಸ್ಯೆ, ಮಧುಮೇಹ ಸಮಸ್ಯೆ, ಪಿತ್ತಜನಕಾಂಗ ಸಮಸ್ಯೆ, ಗರ್ಭಿಣಿ ಮತ್ತು ಸ್ತ್ರೀರೋಗ, ಕೀಲು ಮತ್ತು ಮೂಳೆ, ಕಿವಿ ಹಾಗೂ ಗಂಟಲು ಸಮಸ್ಯೆ, ಮಾನಸಿಕ ರೋಗ, ಚರ್ಮರೋಗ, ಕಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ಪರೀಕ್ಷೆ ಮತ್ತು ಚಿಕಿತ್ಸೆ ಮಾಡಲಾಗುವುದೆಂದು ತಿಳಿಸಿದರು. ತಪಾಸಣೆಗೆ ಹಾಗೂ ಚಿಕಿತ್ಸೆ ಮಾಡಲು ಖ್ಯಾತ ವೈದ್ಯರು ಭಾಗವಹಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9535657747 ಮತ್ತು 9972456143ಕ್ಕೆ ಸಂಪರ್ಕಿಸಲು ತಿಳಿಸಿದರು. ಈ ವೇಳೆ ಮಂಜು, ಶಿವರಾಮ್, ವಾಸು, ಕೆಂಪಣ್ಣ, ಜಯರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಹಾಸನ ಡಿಸ್ಟಿಕ್ ವಾಲಿಬಾಲ್ ಅಸೋಸಿಯೇಷನ್ ಸನ್ಮಾನ್ಯ ಗೋಪಾಲಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ಅಸೋಸಿಯೇಷನ್ನು ಒಂದು ಆಲ್ ಇಂಡಿಯಾ ಇನ್ವಿಟೇಷನ್ ವಾಲಿಬಾಲ್ ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದಾಗ ಸ್ಟೇಟಸ್ 1ನಿಂದ ನಾವು ರೆಕಗ್ನೇಷನ್ ಕೊಟ್ಟು ಸುಮಾರು ಒಂದು 6 ಮೆನ್ನು ಮತ್ತು 4 ವುಮೆನ್ ಟೀಮ್ನ ಇನ್ವೈಟ್ ಮಾಡಿದ್ದೀವಿ ಸರ್ ಈ ಟೂರ್ನಮೆಂಟ್ಗೆ ಅಂತ. 4, 5, 6 ಅಂತ. ಈ ಟೂರ್ನಮೆಂಟಲ್ಲಿ ಸುಮಾರು ಜನ ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ಸು, ಅರ್ಜುನ ಅವಾರ್ಡಿಗಳು, ದ್ರೋಣಾಚಾರ್ಯ ಅವಾರ್ಡಿಗಳು, ಧ್ಯಾನ್ ಚಂದ್ ಅವಾರ್ಡಿ ಇರುವಂಥ ಪ್ಲೇಯರ್ಸು, ದೇಶದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ ಪ್ಲೇಯರ್ಸು, ಆ ಟೀಮ್ಗಳೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಸರ್. ಸರ್ ಟೀಮ್ ಹೆಸರುಗಳು ಹೇಳ್ತೀನಿ, ತಾವು ಬೇಕು ಒಂದು ನೋಟ್ ಮಾಡಿಕೊಳ್ಳಿ. ಮೆನ್ ಸೆಕ್ಷನ್ನಲ್ಲಿ SRM ಯೂನಿವರ್ಸಿಟಿ ಅಂತ ಚೆನ್ನೈ ಸರ್, ಮತ್ತು ಇನ್ಕಮ್ ಟ್ಯಾಕ್ಸ್ ಚೆನ್ನೈ. ಆಗಲೇ ನಾವು ಈ ಮ್ಯಾಚಸ್ ಬಗ್ಗೆ ಎಲ್ಲ ಕೂಡ ನಮ್ಮ ನಂದಕುಮಾರ್ ಸರ್ ಹೇಳಿದ್ದಾರೆ, ಧನ್ಯವಾದ. 4ನೇ ತಾರೀಕು ಇನಾಗ್ರೇಷನ್ ಆಗುತ್ತೆ. ಇದಕ್ಕೆ ಇನಾಗ್ರೇಷನ್ಗೆ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಮಾಡ್ತಾರೆ. ಅದ ನಂತರ ಶಿವಲಿಂಗೇಗೌಡರು ಒಂದು ದಿವಸ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು ರಾಜಣ್ಣವರು ಅಧ್ಯಕ್ಷತೆ ವಹಿಸಿರ್ತಾರೆ. ಇದರ ನಂತರ ಚಲುವರಾಯಸ್ವಾಮಿ, ಇತರ ಕೆಲವು ನನ್ನ ಆತ್ಮೀಯ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರುಗಳು, ಮಾನ್ಯ ಸಚಿವರುಗಳು ಕೂಡ ಆಗಮಿಸ್ತಾರೆ. ಅವ್ರದ್ದೆಲ್ಲವೂ ಕೂಡ ಟೈಮ್ ಟೇಬಲ್ ಬರ್ತದೆ. ಹಾಗೆ ಇದ್ರ ಜೊತೆಗೆ ಮಲೆನಾಡು ಭಾಗದಲ್ಲಿ ಆನೆಗಳ ಕಾಟದಿಂದ ಮುಕ್ತಿ ಹೊಂದಲು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸಲು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಸುತ್ತಮುತ್ತ ಆನೆಗಳು ಲಕ್ಷಾಂತರ ಮೌಲ್ಯದ ಗದ್ದೆ, ಕಾಫಿ ತೋಟ, ಬಾಳೆತೋಟ ಇನ್ನು ಮುಂತಾದ ಬೆಳೆಗಳನ್ನು ನಾಶ ಮಾಡುತ್ತಿದ್ದು, ಅಲ್ಲದೆ ಗ್ರಾಮಕ್ಕೆ ನುಗ್ಗಿ ಮನೆ ಸುತ್ತಮುತ್ತ ಓಡಾಡುತ್ತಿರುವುದರಿಂದ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದು, ಅರಣ್ಯ ಅಧಿಕಾರಿಗಳು ಯಾವುದೇ ಪರಿಹಾರ ಮಾಡದೇ ಇರುವುದರಿಂದ ದಿಕ್ಕು ಕಾಣದೆ ಕುಳಿತಿದ್ದ ಸಂದರ್ಭ ಮಾಜಿ ಸಚಿವರು ಬೆಳೆ ನಷ್ಟ ಮಾಡಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರಿಂದ ಸಂಪೂರ್ಣ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಮಾಜಿ ಸಚಿವ ಬಿ ಶಿವರಾಮ್, ಮಲೆನಾಡು ಭಾಗವೆಂದರೆ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳಗಳು. ಆದ್ದರಿಂದಲೇ ಬೆಳೆದ ಬೆಳೆಗಳು
ಮಳೆಯಿಂದ ಒಂದು ಕಡೆ ಹಾಳಾದ್ರೆ ಇತ್ತೀಚಿನ ದಿನಗಳಲ್ಲಿ ಆನೆಗಳು ಬಂದು ಕೈಗೆ ಬಂದಂತಹ ಬೆಳೆ ನಷ್ಟ ಮಾಡುತ್ತಿರುವುದು ನಷ್ಟದ ಮೇಲೆ ನಷ್ಟ ಅನುಭವಿಸುತ್ತಿದ್ದಾರೆ. ಸಂಬಂಧಪಟ್ಟವರು ಸಚಿವರು ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಈ ವಿಚಾರವಾಗಿ ನಾನು ಸರ್ಕಾರದ ಗಮನ ಸೆಳೆದು ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಶಾಶ್ವತ ಪರಿಹಾರ ಮಾಡಲು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ. ರೈತರು, ಕೂಲಿ ಕಾರ್ಮಿಕರು, ಮಾಲೀಕರು ಧೃತಿಗೆಡದೆ ಧೈರ್ಯವಾಗಿರಬೇಕು ಎಂದರು. ಬಿಕ್ಕೋಡು ಹೋಬಳಿ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್ ಮಾತನಾಡಿ, ಬೆಳೆ ನಷ್ಟದ ಬಗ್ಗೆ ಸರ್ಕಾರಕ್ಕೆ ಅರ್ಜಿಗಳನ್ನು ಹಾಕಿದ್ರೂ ಕೇವಲ 10,000 ರೂಪಾಯಿ ಒಳಪಟ್ಟ ರೈತರಿಗೆ ಯಾವುದೇ ಪರಿಹಾರ ಬಂದಿಲ್ಲ. ಕೆಲ ತೋಟದ ಮಾಲೀಕರ ಕಾಫಿ, ಬಾಳೆ ಇನ್ನು ಮುಂತಾದವು ಸುಮಾರು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಬೆಳೆಗಳು ನಷ್ಟವಾಗಿದ್ರೂ ಸರ್ಕಾರದಿಂದ ಪರಿಹಾರ ಕೊಟ್ಟಿಲ್ಲ. ಆನೆ ಸ್ಥಳಾಂತರಕ್ಕೆ ಮನಸ್ಸು ಮಾಡುತ್ತಿಲ್ಲ. ಕೇಳಿದ್ರೆ ಸ್ಥಳಾಂತರ ಮಾಡುವ ಅಧಿಕಾರ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎಂದು ಕಾರಣ ಹೇಳ್ತಾರೆ. ಅದಕ್ಕೆ ಮುಂದಿನ ಗುರುವಾರ ಬಿಕ್ಕೋಡು ಗ್ರಾಮ ಪಂಚಾಯಿತಿಯಿಂದ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಿಕ್ಕೋಡು ಗ್ರಾಮದ ಸುತ್ತಮುತ್ತಲಿನ ನಾಗರಿಕರು ಪಾದಯಾತ್ರೆ ಮಾಡಲು ನಿರ್ಧರಿಸಿದ್ದೇವೆ ಎಂದರು. ಗ್ರಾಮದ ಮಹಿಳೆಯರು ಪ್ರತಿನಿತ್ಯ ಸಾವು ಬದುಕಿನ ನಡುವೆ ಹೆದರಿ ಬದುಕುವ ಸನ್ನಿವೇಶ ನಿರ್ಮಾಣವಾಗಿದೆ. ನಮಗೆ ಇಲ್ಲಿಂದ ಶಾಶ್ವತ ಪರಿಹಾರ ಕೊಡಿ, ಇಲ್ಲದಿದ್ದರೆ ನಮ್ಮನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಎಂದು ಮಾಜಿ ಸಚಿವರ ಬಳಿ ಕಣ್ಣೀರು ಹಾಕಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕೆಡಿಪಿ ಸದಸ್ಯ ಚೇತನ್, ಉಮೇಶ್, ಶಿವರಾಜ್, ಪುಟ್ಟರಾಜು, ಚೇತನ್, ಚಂದು, ರಂಗಸ್ವಾಮಿ, ದಿನೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಚಿಕ್ಕಬಿಕ್ಕೋಡು ಮುಂಚಿನಮನೆ ಗ್ರಾಮದ ಸುತ್ತಮುತ್ತಲು ಆನೆ ಹಾವಳಿ ಹೆಚ್ಚಾಗಿದೆ. ಗ್ರಾಮಸ್ಥರು ಸಾಕಷ್ಟು ಮನವಿಯನ್ನ ಚುನಾಯಿತ ಪ್ರತಿನಿಧಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಈ ಒಂದು ಸಮಸ್ಯೆಯಿಂದ ಪಾರಾಗಲಿಕ್ಕೆ ಆಗಿಲ್ಲ. ಸಾಧಾರಣ ಒಂದು 30 ಆನೆಗಳು ಚಿಕ್ಕಮಗಳೂರು ಕಡೆ ಮತ್ತೆ ಮಡಿಕೇರಿ ಕಡೆಯಿಂದ ಬಂದು ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ಇರ್ತಕ್ಕಂಥದ್ರ ಮೂಲಕ ನಿರಂತರ ಹಾವಳಿ, ಬಹುಶಃ ಇದು 3 ತಿಂಗಳಿಂದ ಮುಂದುವರೆದಿರ್ತಕ್ಕಂಥದ್ದು. ಸರ್ಕಾರ ಯಾವುದೇ ಗಮನವನ್ನು ಹರಿಸಿಲ್ಲ. ಬಹುಶಃ ನಮ್ಮಲ್ಲೇ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅಂತೇಳಿ ನಾವು ಭಾವಿಸಬೇಕಾಗುತ್ತೆ. ಜವಾಬ್ದಾರಿಯಾಗಿ ಚುನಾಯಿತ ಪ್ರತಿನಿಧಿಗಳು ಸರ್ಕಾರ ಕ್ರೀಡೆ ಎಂಬುದು ಎಂದಿನದಲ್ಲ, ಹಿಂದಿನ ಪುರಾತನ ಕಾಲದಿಂದಲೂ ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದು ಮುಂದೆಯೂ ಮುಂದಿನ ಜನಾಂಗಕ್ಕೂ ಸಾಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿದರು. ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವ ಹಾಕಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೈಸೂರು ದಸರಾ ವಿಭಾಗ ಮಟ್ಟದ ಖೋಖೋ ಮತ್ತು ನೆಟ್ ಬಾಲ್ ಸ್ಪರ್ಧೆಯನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆ ಎಂಬುದು ಪುರಾತನದಿಂದಲೇ ಬಂದಿದ್ದು ಪುಣ್ಯ ಕಥೆಗಳಲ್ಲೂ ಸಹ ಕೇಳಿದ್ದೇವೆ. ಗದಾಯುದ್ಧ, ಮುಷ್ಟಿಯುದ್ಧ, ಜಟ್ಟಿಕಾಳಗ ಆಗಲೂ ನಡೆಯುತ್ತಿತ್ತು. ಹಾಗೆ ಈಗಲೂ ಸಹ ಎಲ್ಲಾ ತರಹದ ಕ್ರೀಡೆ ನಡೆಯುತ್ತಿದೆ. ಹಿಂದಿನಿಂದ ಬಂದ ಕ್ರೀಡೆಯಿಂದಲೇ ಈ ದಸರಾ ಕ್ರೀಡೆ ಜೀವಂತವಾಗಿರುವುದು. ಕ್ರೀಡೆಗೆ ತನ್ನದೇ ಆದ ಮಹತ್ವವಿದ್ದು ಹಾಸನದಲ್ಲಿ ನಡೆಯುತ್ತಿರುವ ದಸರಾ ಕ್ರೀಡೆಯನ್ನ ನಾವು ಚಾಲನೆ ಕೊಡುವ ಮೂಲಕ ಮೈಸೂರು ಮಹಾರಾಜರಿಗೆ ನಮ್ಮ ನಮನ ಸಲ್ಲಿಸಬೇಕು ಎಂದರು. ಮಹಾರಾಜರು ಕ್ರೀಡೆಗೆ ಕೊಟ್ಟಂತಹ ಮಹತ್ವವನ್ನ ಯಾರೂ ಮರೆಯುವ ಹಾಗಿಲ್ಲ. ಕ್ರೀಡೆ ಎಂದರೆ ಕೇವಲ ಆಟವಾಡಿಕೊಂಡು ಹೋಗೋದಲ್ಲ, ಜಿಲ್ಲೆಗಳ ಮಧ್ಯೆ, ರಾಜ್ಯಗಳ ಮಧ್ಯೆ ಉತ್ತಮ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮವೇ ಇಂತಹ ಕ್ರೀಡಾಕೂಟಗಳು. ಈ ಕ್ರೀಡಾಕೂಟಗಳು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ದಸರಾ ಕ್ರೀಡಾಕೂಟದಲ್ಲಿ ದಸರಾ 2 ಕ್ರೀಡೆಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಸಂತೋಷವಾಗಿದೆ. ದೇಶ, ರಾಜ್ಯ ಹಾಗೂ ಜಿಲ್ಲೆ ಬೆಸೆಯುವಂತಹದ್ದು ಮನೆಗೆ ಶಕ್ತಿಯಾಗಿ ಯಾವುದಾದ್ರೂ ಇದ್ದರೆ ಅದು ಕ್ರೀಡೆ ವಿದ್ಯೆ ಎಂದರು. ಈ ಕ್ರೀಡೆಯಲ್ಲಿ ಎಲ್ಲರೂ ಸಂತೋಷದಿಂದ ಭಾಗವಹಿಸಬೇಕು. ಮೈಸೂರು ಡಿವಿಷನ್ ಕ್ರೀಡೆಯಲ್ಲಿ ನಮ್ಮ ಜಿಲ್ಲೆಯವರು ಕಪ್ಪು ಪಡೆಯಲಿ ಎಂದು ಹಾರೈಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ಇಂತಹ ದಸರಾ ವಿಭಾಗೀಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸುವುದೇ ಒಂದು ಹಬ್ಬ. ಭಾಗವಹಿಸುವ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೂ ಮೊದಲು ಕ್ರೀಡಾ ಧ್ವಜಾರೋಹಣ ನಡೆಸಿ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕ್ರೀಡಾಪಟುಗಳನ್ನು ಪರಿಚಯ ಮಾಡಿಕೊಂಡರು. ಅಂತಾರಾಷ್ಟೀಯ ಕ್ರೀಡಾಪಟು ಸುದರ್ಶನ್ ಅವರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಾದೇವ್, ಚಕ್ರಪಾಣಿ, ಸಿಕೆ ರಘು, ವಾಲಿಬಾಲ್ ತರಬೇತುದಾರ ಎಸ್ಎನ್ ರಮೇಶ್, ದೈಹಿಕ ಶಿಕ್ಷಣ ಶಿಕ್ಷಕ ಎಚ್ಆರ್ ಪಾಲಾಕ್ಷ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಗೆ ತರಬೇತುದಾರ ರವೀಶ್ ಸ್ವಾಗತಿಸಿದರು. HCN ನ್ಯೂಸ್, ಹಾಸನ್. ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ, ಕ್ರೀಡೆಗೆ ತನ್ನದೇ ಆದ ಮಹತ್ವ ಇದೆ. ಕ್ರೀಡೆ ಇವತ್ತಿನದಲ್ಲ, ನಾವು ಯುಗಾಂತರದಿಂದ ಪುರಾಣ ಪುಣ್ಯ ಕಥೆಗಳಲ್ಲೂ ಸಹ ಕೇಳಿದ್ದೇವೆ. ಗದಾ ಯುದ್ಧ, ಮುಷ್ಟಿ ಯುದ್ಧ, ಜಟ್ಟಿ ಕಾಳಗ ಆಗಲೂ ನಡೀತಾ ಇತ್ತು. ಈಗಲೂ ಸಹ ಎಲ್ಲಾ ತರದ ಕ್ರೀಡೆಗಳು ನಡೀತಾ ಇದೆ. ಈ ದಸರಾ ಕ್ರೀಡೆ ಜೀವಂತವಾಗಿರಲು ಪಂದ್ಯಾವಳಿ 2 ಕೂಡ ನಮ್ಮ ಜಿಲ್ಲೆ ನಡೀತಿರೋದು ಬಹಳ ನಮಗೆ ಸಂತೋಷ. ಮಕ್ಕಳುಗಳು ಈ ದೇಶವನ್ನ ಬೆಸೆಯೋದು, ರಾಜ್ಯವನ್ನ ಬೆಸೆಯೋದು, ಮನೆಗೆ ಒಂದು ಶಕ್ತಿ ಆಗುವಂತದ್ದು ಯಾವ್ದಾರ ವಿದ್ಯೆ ಇದ್ರೆ ಅದು ಕ್ರೀಡಾ ವಿದ್ಯೆ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಸ್ಮರಿಸ್ತಾ, ತಾವೆಲ್ಲರೂ ಕೂಡ ಇವತ್ತು ಆಡಿ ನೆಲ್ದು
ಉಳಿದು ನಮ್ಮ ಮೈಸೂರು ರೆವಿನ್ಯೂ ಡಿವಿಷನಿಂದ ಏನು ಮೈಸೂರಲ್ಲಿ ಒಪ್ಕೊಂಡು ನೀವು ಚೆನ್ನಾಗಿ ಪ್ರದರ್ಶನವನ್ನು ಮಾಡೋದೇ ಒಂದು ದೊಡ್ಡ ಹಬ್ಬ ಅಂತ ನಾನು ಆಶಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಶುಭವನ್ನು ಹಾರೈಸ್ತಾ, ಮತ್ತೆ ಬೆಳಗಿನ ತಿಂಡಿ ವ್ಯವಸ್ಥೆಯನ್ನ ತಮಗೆ ಮಾಡಿಕೊಟ್ಟಿದ್ದೀವಿ. ಮಧ್ಯಾಹ್ನದ ಕೂಡ ಊಟದ ವ್ಯವಸ್ಥೆ ಇಲ್ಲೇ ಇರ್ತದೆ. ನಾವು ಇಲ್ಲೇ ಊಟದ ವ್ಯವಸ್ಥೆಯನ್ನ ಸ್ವೀಕಾರ ಮಾಡಿ ನಂತರ ನಾವು ಅಚ್ಚುಕಟ್ಟಾದಂತಹ ಬಹುಮಾನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದನ್ನ ಸ್ವೀಕರಿಸಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸ್ವಚ್ಛತೆ ಮಾಡಲು ಎಲ್ಲರ ಸಹಕಾರ ಅಗತ್ಯವಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಸುತ್ತ ಸ್ವಚ್ಛವಾಗಿಟ್ಟುಕೊಂಡು ತ್ಯಾಜ್ಯವನ್ನು ನಿಗದಿತ ಸ್ಥಳದಲ್ಲಿ ಹಾಕುವ ಮೂಲಕ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡೋಣ ಎಂದು ಜಿಲ್ಲಾ ಹಿರಿಯ ನ್ಯಾಯಾಧೀಶರಾದ ದಾಕ್ಷಾಯಿನಿ ಕರೆ ನೀಡಿದರು. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತೆಯೇ ಸೇವೆ 2024ರ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸ್ವಚ್ಛತಾ ಸೇವೆ ಆಂದೋಲನದ ಅಡಿ ನಾವುಗಳು ಈ ದಿನ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಕಾರ್ಯ ಮಾಡಲಾಗುತ್ತಿದೆ. 2014 ಅಕ್ಟೋಬರ್ 2ರಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ನಾವುಗಳು ಮುಂದುವರೆಸಿಕೊಂಡು ಬರುತ್ತಿದ್ದೇವೆ. 2024ರಲ್ಲಿ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಾಸನ ನಗರವನ್ನ ಸ್ವಚ್ಛತೆ ಮಾಡಲು ದಾಪುಗಾಲು ಇಟ್ಟಿದ್ದೇವೆ ಎಂದರು. ಈ ಸ್ವಚ್ಛತೆಗೆ ಎಲ್ಲರ ಸಹಕಾರ ಅಗತ್ಯ. ಈ ನಿಟ್ಟಿನಲ್ಲಿ ಅರಿವು ಮೂಡಿಸಲು ಈ ಕಾರ್ಯ ಮಾಡಲಾಗುತ್ತಿದೆ. ಬಯಲು ಮುಕ್ತ ಶೌಚಾಲಯ ಮಾಡಬೇಕೆಂಬುದು ನಮ್ಮ ಮುಖ್ಯ ಗುರಿಯಾಗಿದೆ. ಕಸವನ್ನ ಎಲ್ಲೆಂದರಲ್ಲಿ ಹಾಕದೆ ನಿಗದಿತ ಸ್ಥಳದಲ್ಲಿ ಹಾಕುವಂತೆ ಮನವಿ ಮಾಡಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ಮಾತನಾಡಿ, ಇದು ಪಬ್ಲಿಕ್ ಸ್ಥಳ ಆಗಿರುವುದರಿಂದ ಸಾರ್ವಜನಿಕರ ಜವಾಬ್ದಾರಿ ಕೂಡ ಹೆಚ್ಚಿರುತ್ತದೆ. ಬಸ್ ನಿಲ್ದಾಣದ ಭಾಗದಲ್ಲಿ ಪ್ಲಾಸ್ಟಿಕ್, ಖಾಲಿ ಬಿಯರ್ ಬಾಟಲಿ, ಇತರೆ ತ್ಯಾಜ್ಯ ಬಿದ್ದಿದ್ದು ಇಲ್ಲಿ ದಂಡ ವಿಧಿಸುವುದಾಗಿ ಹೇಳಿದ್ರು. ರಾತ್ರಿ ವೇಳೆ ಎಸೆಯುವುದು ಸಾಮಾನ್ಯವಾಗಿದೆ. ಸ್ವಚ್ಛತೆ ಬಗ್ಗೆ ಕಾಳಜಿ ಹಾಸನದಲ್ಲಿ ಹೆಚ್ಚಿದ್ದು ಸ್ವಚ್ಛ ಹಾಸನ ಮಾಡಲು ಎಲ್ಲರೂ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಕೆಎಸ್ಆರ್ಟಿಸಿ ವಿಭಾಗೀಯ ಸಂಚಾರಿ ಅಧಿಕಾರಿ ವಿ ಸತೀಶ್ ಮಾತನಾಡಿ, ಸ್ವಚ್ಛತೆ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತಿದೆ. ನಮ್ಮ ಸಂಸ್ಥೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಸ್ವಚ್ಛತೆ ಮಾಡಲಾಗುತ್ತಿದೆ. ಬಸ್ ನಿಲ್ದಾಣದಲ್ಲಿ ಬಹಳಷ್ಟು ಶೌಚಾಲಯ ಮತ್ತು ಮೂತ್ರಾಲಯ ಇದ್ರೂ ಹೊರಗೆ ಹೋಗಲು ಮುಂದಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಸ್ ನಿಲ್ದಾಣವು ಸಾರ್ವಜನಿಕರ ಆಸ್ತಿ, ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರತಾಪ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಈ ಒಂದು ಸ್ವಚ್ಛತಾ ಸೇವೆ ಆಂದೋಲನ ಅಡಿಯಲ್ಲಿ ನಾವು ಈ ದಿನ ಈ ಒಂದು KSRTC ಬಸ್ ನಿಲ್ದಾಣಕ್ಕೆ ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ನೀಟ್ನೆಸ್ ಇದ್ರೂ ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಕಸಗಳು ಇರೋದು ಕಂಡು ಬಂದಿದೆ. ಆದರೆ ಒಂದು ಯಾವ ಒಂದು ನೆನಪಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ 2014 ಅಕ್ಟೋಬರ್ 2ರಂದು ನಮ್ಮ ಪ್ರಧಾನಮಂತ್ರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ನಮ್ಮ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹಾಸನ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದು ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಮೇಡಮ್ಗಳು ಬಂದಿರ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಇತರ ಕಾನೂನು ಇಲಾಖೆಯ ಸಿಬ್ಬಂದಿಯ ಶುಭಾಶಯಗಳನ್ನ ಹೇಳ್ತಾ, ಈ ದಿನ ಮಾನ್ಯ ಜಿಲ್ಲಾ ಹಿರಿಯ ನ್ಯಾಯಾಧೀಶರು ಹಾಗೂ DLSA ಮೆಂಬರ್ ಸೆಕ್ರೆಟರಿ ಆದಂಥ ಶ್ರೀಮತಿ ದಾಕ್ಷಾಯಿಣಿ ಸಾಹೇಬರು ಸಹ ಈ ದಿನ ನಮ್ಮ ಜೊತೆ ಹಾಸನ ನಗರದ ಬಸ್ ನಿಲ್ದಾಣದಲ್ಲಿ, ಹೊಸ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನವನ್ನು ಆಯೋಜನೆ ಮಾಡಿದರು. ಮಾನ್ಯ KSRTC DC ಅವರಾದಂಥ ಅವರು ಮತ್ತು ಅವರ ಇಲಾಖೆ ಎಲ್ಲ ಸಿಬ್ಬಂದಿಗಳು, ಕಾನೂನು ಸಲಹೆಗಾರ ಇರ್ಬೋದು ಮತ್ತು ಅವರ ಇಲಾಖೆ ಎಲ್ಲ ಸಿಬ್ಬಂದಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ 67ನೇ ವರ್ಷದ ಪೇಟೆ ಗಣಪತಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ಹವನ, ಪುಣ್ಯಾಹ, ಶ್ರೀ ಮಹಾಗಣಪತಿ ಹೋಮ, ಪುಣ್ಯಾಹುತಿ ನಂತರ ಅನ್ನಸಂತರ್ಪಣೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಪೇಟೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಮಂಜುನಾಥ್, ಪ್ರತಿ ವರ್ಷದಂತೆ ಈ ವರ್ಷ 67ನೇ ಗಣೇಶೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು 22 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹರಿಕತೆ, ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಿದ್ದು, ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದು, ಅರ್ಚಕ ನಾಗೇಂದ್ರ ನೇತೃತ್ವದಲ್ಲಿ ಗಣಪತಿ ಹೋಮ, ನವಗ್ರಹ ಹೋಮ, ಇತರೆ ಹೋಮಗಳನ್ನು ಮಾಡಲಾಗಿದೆ. ನಂತರ ಮಹಾಮಂಗಳಾರತಿ ನಂತರ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಸಲಾಗಿದ್ದು, ಸೋಮವಾರದಂದು ಸುಮಾರು 10ಕ್ಕೂ ಹೆಚ್ಚು ಕಲಾ ತಂಡದೊಂದಿಗೆ ಆಸ್ಥಾನ ಮಂಟಪದಲ್ಲಿ ಶ್ರೀಯವರನ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನಂತರ ಸಂಜೆ 6 ಗಂಟೆಗೆ ಶ್ರೀಯವರನ್ನ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜಿಸಲಾಗುವುದು.
ನಂತರ ಗೌರವಾಧ್ಯಕ್ಷ ಉಮೇಶ್ ಮಾತನಾಡಿ 67ನೇ ವರ್ಷದ ಗಣೇಶೋತ್ಸವವನ್ನು ಈ ಬಾರಿ ಸಾರ್ವಜನಿಕರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸುತ್ತಿದ್ದು ನಾಡಿನ ಒಳಿತಿಗಾಗಿ ಸಮಿತಿ ವತಿಯಿಂದ ಭಕ್ತರ ಸಹಕಾರದಿಂದ ಗಣಪತಿ ಹೋಮ ನಡೆಸಲಾಗಿದೆ. ಈಗಾಗಲೇ 16 ವರ್ಷಗಳಿಂದ ಸಮಿತಿ ರಚನೆ ಮಾಡಿಕೊಂಡು ಅಲ್ಲಿಂದ ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಮುಂದಿನ ವರ್ಷ ಅದ್ದೂರಿಯಾಗಿ ಸಾಮಾಜಿಕ ಸೇವೆ ಕಾರ್ಯಗಳನ್ನು ಮಾಡುವ ಮೂಲಕ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಪೇಂಟ್ ರವಿ, ಸುಮುಖರಾಜು, ಪರಮೇಶ್, ಶ್ರೀಧರ್, ಚಂದ್ರು, ಮಂಜು, ರಾಮಚಂದ್ರ, ಗೋಪಿ, ಕುಮಾರ್, ಸುನಿಲ್, ಭಾರತಿಗೌಡ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಗಣೇಶ ಮಹೋತ್ಸವವನ್ನು ನಾವು ಬೇಲೂರಲ್ಲಿ ಆಚರಿಸುತ್ತಿದ್ದೇವೆ. ಇವತ್ತು ಈ ಪೇಟೆಯಲ್ಲಿ ನಡೆಸ್ತಿದ್ದೇವೆ. ಇವತ್ತು ಏನು ಬೆಳಗ್ಗೆ ಗಣಪತಿ ಹೋಮನ ಮಾಡ್ತಾಯಿದ್ದೀವಿ. ಬೇಲೂರು ಜನತೆಗೆ ಒಳ್ಳೆಯದಾಗಲಿ, ಬೇಲೂರು ಜನತೆ ಎಲ್ಲರೂ ಸುಖ ಶಾಂತಿ ಇರಲಿ ಅಂತೇಳಿ ಹೋಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು 12 ಗಂಟೆಗೆ ಅನ್ನದಾನ ಇದೆ. ಬೇಲೂರಿನ ಜನತೆ ಎಲ್ಲರೂ ಇದನ್ನು ಸದುಪಯೋಗಪಡಿಸಿ ವಿಘ್ನೇಶ್ವರನ ಆಶೀರ್ವಾದ ಪಡ್ಕೋಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇವತ್ತು ಸಂಜೆ 8 ಗಂಟೆಗೆ ಅಮೋಘವಾದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇದೆ. ಹಾಗೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ವಿಘ್ನೇಶ್ವರನ ಮಂಟಪದಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಸಂಜೆ ಒಂದು 12 ಕಲಾ ತಂಡನ ಕರೆಸಿದ್ದೇವೆ. ಬೇಲೂರು ಜನತೆ ದಯವಿಟ್ಟು ಒಂದು ಕೇಳ್ಕೊಳ್ಳೋದೇನು ಅಂದರೆ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ದಯವಿಟ್ಟು ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಂಡು ಸಂಜೆ 6 ಗಂಟೆಗೆ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಬೇಲೂರು ಜನತೆ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಸ್ಥಾನ ಮುಂಭಾಗದಲ್ಲಿರುವ ಶ್ರೀ ಶೃಂಗೇರಿ ಶಾರದಾಂಬಾ ಮಠದಲ್ಲಿ ತಾಯಿಗೆ ವಿಶೇಷ ಪೂಜೆ, ಅಲಂಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಗೌರವ ಕಾರ್ಯದರ್ಶಿ ಆರ್ ಸುಬ್ರಹ್ಮಣ್ಯ ತಿಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶೃಂಗೇರಿ ಶಾರದಾ ಪೀಠ ಬೇಲೂರಿನಲ್ಲಿ ನವರಾತ್ರಿ ಉತ್ಸವವನ್ನು 15 ದಿನಗಳ ಕಾಲ ಆಚರಿಸಬೇಕೆಂದು ಶೃಂಗೇರಿ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿಗಳು ಹಾಗೂ ಶ್ರೀ ವಿಧುಶೇಖರ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ಪಟ್ಟಣದಲ್ಲಿ ನವರಾತ್ರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಬೇಕೆಂದು ಕರೆ ನೀಡಿದ್ದು, ಅದರಂತೆ ನಾವು ತೀರ್ಮಾನ ಮಾಡಿದ್ದು ನಮ್ಮ ಶಾಖಾ ಮಠದಲ್ಲಿ ದಿನಾಂಕ 2-10-2024 ರಿಂದ ದಿನಾಂಕ 17-10-2024 ರವರೆಗೆ ಪ್ರತಿದಿನ ಬೆಳಗ್ಗೆ 8 ರಿಂದ 11 ಗಂಟೆವರೆಗೆ 15 ದಿನಗಳ ಕಾಲ ಹೋಮ, ಪುಷ್ಪಾಲಂಕಾರ, ಗುರುಪಾದಕ ಪೂಜೆ, ತಾಯಿಗೆ ವಿಶೇಷ ಅಲಂಕಾರ ಇದ್ದು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತವೆ. ಸರ್ವ ಭಕ್ತಾದಿಗಳು ಹಾಗೂ ತಾಲೂಕಿನ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ನಂತರ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ಶೃಂಗೇರಿ ಮಠದಲ್ಲಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕೆಂದು ಶೃಂಗೇರಿ ಪೀಠದ ಗುರುಗಳಿಂದ ಆಜ್ಞೆಯಾಗಿದೆ. ಅದರಂತೆ ನಮ್ಮ ಮಠದಲ್ಲಿ ಮೊದಲ ದಿನ ಅಲಂಕಾರ, ತದನಂತರದಲ್ಲಿ ಹಲವಾರು ಹೋಮ ಕಾರ್ಯಕ್ರಮಗಳಿರುತ್ತವೆ. ವಿಶೇಷವಾಗಿ ದಿನಾಂಕ 10 ರಂದು ಚಂಡಿಕಾ ಹೋಮ ಇದ್ದು ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುವುದು. ಸಂಜೆ 6 ರಿಂದ ಪ್ರವಚನ, ಭರತನಾಟ್ಯ, ಭಜನೆ, ಸಂಗೀತ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಮಹಾಮಂಗಳಾರತಿ ಮಾಡಲಾಗುವುದು. ದಿನಾಂಕ 13 ರಂದು 8 ಬೀದಿ ರಥೋತ್ಸವ ಇರುತ್ತದೆ. ಪ್ರತಿದಿನ ಉತ್ಸವಗಳು ನಡೆಯಲಿದ್ದು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರವೀಂದ್ರ ಬಿಕೆ, ರಮೇಶ್ ವಿ, ಸುರೇಶ್, ಅನಂತಮೂರ್ತಿ, ಅರ್ಚಕ ಸುಮಂತ್ ಕುಮಾರ್ ಶರ್ಮಾ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಶೃಂಗೇರಿ ಶಾರದಾ ಪೀಠಂ ಶಂಕರಮಠ ಬೇಲೂರು ಶಾಖೆ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಮಹೋತ್ಸವವನ್ನು 15 ದಿವಸಗಳ ಕಾಲ ಬೇಲೂರು ಶಾರದಾ ಮಠದಲ್ಲಿ ಆಚರಿಸಬೇಕು ಅಂಥೇಳಿ ಜಗದ್ಗುರುಗಳಾದ ಭಾರತೀ ತೀರ್ಥ ಸ್ವಾಮಿಗಳು ಹಾಗೂ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು ಆಶೀರ್ವಾದದಿಂದ ಬೇಲೂರಿನಲ್ಲೂ ಇಷ್ಟು ವಿಜೃಂಭಣೆಯಿಂದ ನವರಾತ್ರಿ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತೇಳಿ ಬೇಲೂರು ಪ್ರತಿನಿಧಿಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬೇಲೂರು ಶಂಕರ ಮಠದಲ್ಲಿ ನವರಾತ್ರಿ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಗುರುಗಳ ಆಜ್ಞೆಯಾಗಿದೆ. ಅದರಂತೆ ನಾವು 3ನೇ ತಾರೀಕಿನ ಶುರು ಮಾಡಿ 2ನೇ ತಾರೀಕಿನ ಶುರು ಮಾಡಿ 17ನೇ ತಾರೀಕುವರೆಗೂ 15 ದಿವಸಗಳ ಕಾಲ ನವರಾತ್ರಿ ಉತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಮೊದಲನೇ ಅಮಾವಾಸ್ಯೆ ಬರೀ ಅಭಿಷೇಕ ಇರುತ್ತೆ. ತದನಂತರ ಇಲ್ಲಿ ಹೋಮದ ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ. ಬೆಳಗ್ಗೆ 8:30ಗೆ ಹೋಮ ಶುರುವಾಗುತ್ತೆ. ಒಂದು ದಿವಸ ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ.
ಚಲಿಸುತ್ತಿದ್ದ ಓಮ್ನಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕ ಕೂಡಲೇ ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ನೋಡುತ್ತಿದ್ದಂತೆ ಕಾರು ಧಗಧಗನೆ ಹೊತ್ತಿ ಉರಿದು ಕಾರಿನಲ್ಲಿದ್ದ ಮೂವರಿಗೆ ಸಣ್ಣಪುಟ್ಟ ಗಾಯವಾಗಿರುವ ಘಟನೆ ತಾಲೂಕಿನ ಹೆರಕು ಗ್ರಾಮದಲ್ಲಿ ನಡೆದಿದೆ. ಆನಳ್ಳಿ ಗ್ರಾಮದ ಅಶೋಕ್ ಎಂಬುವವರಿಗೆ ಸೇರಿದ ಓಮ್ನಿ ಕಾರ್ ಇದಾಗಿದ್ದು, ಅಶೋಕ್ ಅವರು ತಮ್ಮ ಇಟ್ಟಿಗೆ ಫ್ಯಾಕ್ಟರಿಗೆ ಹೋಗಿ ವಾಪಸ್ ಆಗುತ್ತಿದ್ರು. ಆಗ ಹೆರಕು ಗ್ರಾಮದ ಪೆಟ್ರೋಲ್ ಬಂಕ್ ಬಳಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಶೋಕ್ ಹಾಗೂ ಇಬ್ಬರು ಸ್ನೇಹಿತರು ತಕ್ಷಣ ಗಾಬರಿಗೊಂಡು ಕಾರು ನಿಲ್ಲಿಸಿ ಕೆಳಗಿಳಿದಿದ್ದಾರೆ. ಓಮ್ನಿ ಕಾರು ಸಂಪೂರ್ಣ ಸುಟ್ಟು ಹೋಗಿದೆ. ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಬೆಂಕಿ ನಂದಿಸಲು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಪ್ರಯತ್ನಿಸಿದ್ರೂ ಕಾರು ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ, ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ದುದ್ದಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರ ಪೊಲೀಸ್ ಸಂಕೀರ್ಣದ ಕಟ್ಟಡದ ಮೇಲಿಂದ ಓರ್ವ ವ್ಯಕ್ತಿ ನೆಗೆದು ಪರಿಣಾಮ ಸಾವನ್ನಪ್ಪಿರುವ ಘಟನೆ ಶನಿವಾರ ಸಂಜೆ ಸಂಭವಿಸಿದೆ. ಹೊಳೆನರಸೀಪುರ ತಾಲೂಕಿನ ದೊಡ್ಡ ಕಾಡನೂರು ಮಲ್ಲೇನಹಳ್ಳಿ ನಿವಾಸಿ 30 ವರ್ಷದ ಸುನಿಲ್ ಮೇಲಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ ದುರ್ದೈವಿ. ಈತನು ಈ ದಿನ ಹಾಸನ ನಗರ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಸಂಕೀರ್ಣದಲ್ಲಿರುವ ಹಾಸನ ನಗರ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, CIN ಪೊಲೀಸ್ ಠಾಣೆ, ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಈ ಎಲ್ಲಾ ಪೊಲೀಸ್ ಠಾಣೆಗೆ ಸುಮ್ಮನೆ ಹೋಗಿ ಸುತ್ತಾಡಿಕೊಂಡು ನಂತರ ಪೊಲೀಸ್ ಠಾಣೆಯ ಕಟ್ಟಡದ 4ನೇ ಮಹಡಿಗೆ ಹೋಗಿ ಮಹಡಿಯಿಂದ ಕೆಳಕ್ಕೆ ಜಿಗಿದು ಕೆಳಕ್ಕೆ ಬಿದ್ದಿದ್ದಾನೆ. ಈ ವೇಳೆ ಆತನ ತಲೆ, ಮುಖಕ್ಕೆ ಗಂಭೀರ ಗಾಯವಾಗಿದ್ದು ನಂತರ ಸ್ಥಳದಲ್ಲಿದ್ದ ಪೊಲೀಸರು ಗಾಯಾಳು ಸುನಿಲ್ನನ್ನ ನಗರದ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಈ ವ್ಯಕ್ತಿ ಮೃತಪಟ್ಟಿದ್ದಾನೆ. ಈ ಘಟನೆ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿರುವುದಿಲ್ಲ. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗಿರುತ್ತದೆ. ಈತನ ವಿರುದ್ಧ ಯಾವುದೇ ಪೊಲೀಸ್ ದೂರು ಇದುವರೆಗೂ ಇರುವುದಿಲ್ಲ. ಈತನು ಸಹ ಯಾವುದೇ ದೂರು ನೀಡಲು ಬಂದಿರುವುದಿಲ್ಲ. ಪೊಲೀಸರು ವಿಚಾರಣೆಗೂ ಕರೆದಿರುವುದಿಲ್ಲ ಎಂದು ಮೂಲಗಳಿಂದ ತಿಳಿದು ಬಂದಿದೆ. HCN ನ್ಯೂಸ್ ಹಾಸನ್. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಮನೆಯಲ್ಲೇ ಗೊಬ್ಬರ ಮಾಡಿ ಮನೆ ಸುತ್ತಮುತ್ತ ಗಿಡ, ಮರ ಮತ್ತು ತರಕಾರಿ ಬೆಳೆದರೆ ಸಮಾಜಕ್ಕೆ, ಪರಿಸರಕ್ಕೆ, ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತೆ ಎಂದು ಹಾಸನದ ಪರಿಸರ ಆಧಾರ ಕ್ಲಿಯರಿಂಗ್ ಸಂಸ್ಥೆ ಮುಖ್ಯಸ್ಥ ಚಂದ್ರಶೇಖರ್ ತಿಳಿಸಿದರು. ಇತ್ತೀಚೆಗೆ ಹಾಸನದ ಸಮೀಪ ಇರುವ ಹಂದಿನಕೆರೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾಯೋಜಕತ್ವದಲ್ಲಿ 50 ಆತ್ಮನಿರ್ಭರ್ ಮನೆಗಳಿಗೆ ಚಾಲನೆ ಕೊಟ್ಟ ನಂತರ ಮಾತನಾಡಿ, ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸನ್ನು ನನಸಾಗಿಸಲು ಪ್ರತಿಯೊಬ್ಬ ಗ್ರಾಮಸ್ಥರು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸಲು ಎಲ್ಲಾ ರೀತಿಯ ಸಹಕಾರ, ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಎಂದರು. ಕೆರೆ ಅಭಿವೃದ್ಧಿ, ಸ್ವಚ್ಛ ಪರಿಸರ ನಿರ್ಮಾಣದ ದೃಷ್ಟಿಯಿಂದ ಸರಿಯಾದ ಕಸ ನಿರ್ವಹಣೆಗೆ ಅನುವು ಮಾಡಿಕೊಡಲು ಕ್ಲಿಯರಿಂಗ್ ಸಂಸ್ಥೆಯ ಸಹಯೋಗದೊಂದಿಗೆ ಆತ್ಮನಿರ್ಭರ್ ಗ್ರಾಮ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಉತ್ಪತ್ತಿ ಮಾಡುವ ಕಸವನ್ನು ಕಡಿಮೆ ಮಾಡಿ ಹಸಿ ಕಸ ಗೊಬ್ಬರ ಮಾಡಿ ಪುನರ್ಬಳಕೆ ಮಾಡುವ ಪ್ಲಾಸ್ಟಿಕ್ ಕಸವನ್ನು ಪಂಚಾಯಿತಿಗೆ ನೀಡಿದರೆ ಸುಂದರ ಪರಿಸರ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಸಾರಿಕಾ ಅವರು ಹಲವಾರು ಯೋಜನೆಗಳ ಬಗ್ಗೆ ತಿಳಿಸಿದರು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಬಬಿತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಹಂದಿನಕೆರೆ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮತ್ತೆ 2 ವರ್ಷ ಆಯ್ತಾ ನಾನು ಇಲ್ಲಿ ಊರಿಗೆ ಬಂದು. ಸೊ 2 ವರ್ಷದ ಹಿಂದೆ ನನಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ನಿಮಗೆ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಂದಿದ್ದೆ. ಈಗ ಮತ್ತೆ ಅದನ್ನು ಮುಂದುವರೆದ ಭಾಗವಾಗಿ ಹಸಿ ಕಸ ಗೊಬ್ಬರ ಮಾಡೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಮತ್ತು ನಿಮ್ಮ ಮನೆಯಲ್ಲಿ ಹಸಿ ಕಸವನ್ನು ಹೇಗೆ ನೀವೇ ಗೊಬ್ಬರ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಕಂಪೋಸ್ಟಿಂಗ್ ಘಟಕವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀಡ್ತಾ ಇದ್ದಾರೆ. ಸೊ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಯೋಜನಾಧಿಕಾರಿ ಸಾರಿಕಾ ಮೇಡಮ್ ಅವರಿಗೆ, ಜೊತೆಗೆ ಅಧ್ಯಕ್ಷರಿದ್ದಾರೆ ಎಲ್ಲರಿಗೂ, ಮತ್ತು ಬಬಿತಾ ಮೇಡಮ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ನಾನು ಸುಮಾರು ಜನಕ್ಕೆ ಗೊತ್ತಿರ್ಬೋದು, ನಮ್ಮ ನೆಂಟರೇ ಇದ್ದಾರೆಲ್ಲ. ಈ ಊರಿನ
ಅಳಿಯ ಕೂಡ ನಮ್ಮ ಅತ್ತೆಯವರು ಊರಿದೆ ಶಾಂತ ಅವ್ರದ್ದು. ಸೊ ನನಗೆ ಗೊತ್ತಿಲ್ಲದೆ ನೋಡಿ ನಿಮ್ಮ ಊರಿಗೆ ಹೇಳ್ಕೊ ಬರ್ತಾ ಇದೆ. ನಾನು ಯಾವತ್ತೂ ಕೇಳಿಲ್ಲ ಗ್ರಾಮಾಭಿವೃದ್ಧಿ ಸಂಘದವರು ಈ ಊರೇ ಮಾಡಿ ಅಂತ ಕೇಳಿಲ್ಲ. ಸೊ ನಾನು ಅಂದರೆ ನಮ್ಮ ಒಂದು ನಂಟೇನಿದೆ ಆ ನಂಟನ್ನ ಮಂಜುನಾಥನೇ ಇಲ್ಲಿ. ಈಗ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ದಾಖಲಾಗಿ ಸಿಎಂ ಅವರೇ ಕೇಸ್ನಲ್ಲಿ ನಂಬರ್ 1 ಆರೋಪಿ ಆಗಿದ್ದಾರೆ. ಹೇಗಿದ್ರೂ ಅವರು ಬೇರೆಯವರನ್ನ ರಾಜೀನಾಮೆ ಕೇಳಲು ಯಾವ ನೈತಿಕತೆ ಇದೆ ಎಂದು ಕೇಂದ್ರ ಮಾಜಿ ಸಚಿವ ಭಗವಂತ ಖುಬಾ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಆರ್ಸಿ ರಸ್ತೆ ಬಳಿ ಇರುವ ಶ್ರೀಗಂಧದ ಕೋಟೆ ಆವರಣದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಿನ್ನೆಲೆ ಸಸಿ ನೆಟ್ಟ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲು ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಯಾವಾಗಲೂ ಮೊಸಳೆ ಕಣ್ಣೀರು ಸುರಿಸೋ ಪಕ್ಷವಾಗಿದ್ದು ಸಂವಿಧಾನ ರಕ್ಷಣೆ ಅಂತಾರೆ. ರಾಹುಲ್ ಗಾಂಧಿ ಮೀಸಲಾತಿ ವಿರೋಧ ಮಾಡ್ತಾರೆ. ದೇಶದ ಕಾನೂನು ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರು 4 ದಶಕದ ರಾಜಕಾರಣದಲ್ಲಿ ಹಲವು ಹುದ್ದೆ ಅನುಭವಿಸಿದ್ದಾರೆ. ನೆನೆವರೆಗೂ ನನ್ನ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ರು. ಈಗ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ರು. ಅದೇ ಲಜ್ಜೆಗೆಟ್ಟ ಸಿಎಂ ಕೆಟ್ಟ ರಾಜಕೀಯ ಪದ ಬಳಕೆ ಮಾಡಿದ್ದಾರೆ. ನಂತರ ನ್ಯಾಯಾಲಯವೇ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದಿದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಅವರಿಗೆ ಹಿನ್ನಡೆ ಆಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಮಾಡಬೇಕೆಂದು ಹೇಳಿದ್ದಾರೆ. ಅಲ್ಲಿಯೂ ಕೇಸ್ ಮಾಡದಂತೆ ಅಲ್ಲಿನ ಎಸ್ಪಿ ಅವರನ್ನ 2-3 ದಿನ ಹೊರಗಿಟ್ಟಿದ್ರು. ಆದರೂ ಈಗ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ದಾಖಲಾಗಿ ಸಿಎಂ ಅವರೇ ಕೇಸ್ನ A1 ಆರೋಪಿ ಆಗಿದ್ದಾರೆ. ಹೇಗಿದ್ರೂ ಅವರು ಬೇರೆಯವರನ್ನ ರಾಜೀನಾಮೆ ಕೇಳಲು ಯಾವ ನೈತಿಕತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಬುದ್ಧ ಜನತೆಯ ನಾಡು. ಇಂತಹ ನಾಡಿನಲ್ಲಿ ನೈತಿಕತೆ ಇಲ್ಲದೆ ಮೊಂಡತನ ಮಾಡುತ್ತಿದ್ದಾರೆ. ಕಾನೂನು ಹೋರಾಟ ಅವರು ಮಾಡಲಿ, ಆದರೆ ಅವರು ರಾಜೀನಾಮೆ ಕೊಡಬೇಕೆಂದು ಬಿಜೆಪಿ ಹೋರಾಟ ಮಾಡಿದೆ, ಮುಂದೆಯೂ ಮಾಡುತ್ತದೆ. ಅವರ ರಾಜೀನಾಮೆ ಪಡೆಯುವವರೆಗೂ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರೋದಿಲ್ಲ ಎಂದು ಎಚ್ಚರಿಸಿದರು. ಈಗ ನಿರ್ಮಲಾ ಸೀತಾರಾಮನ್ ಹೆಸರು ಹೇಳ್ತಿದ್ದಾರೆ. ಅವರು ಏನ್ ಕೇಸ್ ಇದೆ, ನಿಮ್ಮ ಮೇಲಿನ ಆರೋಪ ಏನಿದೆ ಜನರಿಗೆ ಹೇಳಿ. ನಿರ್ಮಲಾ ಸೀತಾರಾಮನ್ ಅವರ ಕೇಸ್ ಚುನಾವಣಾ ಬಾಂಡ್ ದೇಣಿಗೆ ವಿಚಾರದ್ದು. ದೇಣಿಗೆ ಪಡೆಯಲು ಎಲ್ಲ ಪಕ್ಷಗಳಿಗೂ ಹಕ್ಕಿದ್ದು ಎಲ್ಲ ರಾಜಕೀಯ ಪಕ್ಷಗಳು ಇದರ ಲಾಭ ಪಡೆದಿದೆ. ಹಾಗಿದ್ರೆ ಎಲ್ಲ ರಾಜಕೀಯ ನಾಯಕರು ರಾಜೀನಾಮೆ ಕೊಡ್ತಾರಾ? ಇಂತಹ ಬುದ್ಧಿಹೀನ ಮಾತನಾಡಿ ಕರ್ನಾಟಕದ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬಾರದು ಎಂದರು. ಬಿಜೆಪಿ ಆಂತರಿಕ ಕಲಹ ವಿಚಾರವಾಗಿ ಮಾತನಾಡಿ, ಒಂದು ಕುಟುಂಬದಲ್ಲಿ ಅನೇಕ ಭಿನ್ನಾಭಿಪ್ರಾಯ ಇರುತ್ತದೆ. ನಮ್ಮದು ರಾಜಕೀಯ ಪಕ್ಷ ಹೊಸದೇನಲ್ಲ. ಆದರೂ ಪಕ್ಷ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವವರೆಗೆ ಹೋರಾಟ ಮಾಡ್ತೇವೆ. ಭಿನ್ನಾಭಿಪ್ರಾಯ ಇದೆ, ಆದರೆ ಅದನ್ನ ಬಗೆಹರಿಸಲು ಪಕ್ಷದಲ್ಲಿ ವ್ಯವಸ್ಥೆ ಇದೆ. ಅವರು ಸರಿ ಮಾಡ್ತಾರೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಎಚ್ ನಾರಾಯಣಗೌಡ, ಪ್ರಸನ್ನಕುಮಾರ್, ಶೋಭನ್ ಬಾಬು, ಚನ್ನಕೇಶವ, ರಾಮೇಗೌಡ, ಪ್ರೀತಿವರ್ಧನ್, ಶ್ರೀಕಾಂತ್, ನಗರಸಭೆ ಸದಸ್ಯ ಸಂತೋಷ್, ಮಹೇಶ್, ರಘು, ಗಗನ್ ಗಾಂಧಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪಕ್ಷ ಪ್ರತಿ 6 ವರ್ಷಕ್ಕೊಮ್ಮೆ ಹೊಸ ಸದಸ್ಯರನ್ನು ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ಹೀಗಾಗಿ ಸೆಪ್ಟೆಂಬರ್ 2ರಂದು ಭಾರತೀಯ ಜನತಾ ಪಕ್ಷ ಸದಸ್ಯತಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸರಾಸರಿ 75,000 ಸದಸ್ಯರನ್ನು ಮಾಡುವಂಥ ಗುರಿಯನ್ನು ಹೊಂದಲಾಗಿದೆ. ನಮ್ಮ ಕಾರ್ಯಕರ್ತರ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಜನ ಸ್ಪಂದನೆ ಕೂಡ ಆಗ್ತಾಯಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಗುರಿಯನ್ನು ತಲುಪ್ತಾರೆ ಅನ್ನುವಂಥ ವಿಶ್ವಾಸವನ್ನು ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಒಂದು ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಸದಸ್ಯರು ಹೊಂದಿದಂಥ ಪಕ್ಷ. ಈ ಬಾರಿಯೂ ಕೂಡ ಮತ್ತೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಸದಸ್ಯರು ಹೊಂದಿದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಂಎ ಗೋಪಾಲಸ್ವಾಮಿಯವರ 54ನೇ ವರ್ಷದ ಹುಟ್ಟುಹಬ್ಬ ಅಕ್ಟೋಬರ್ 4ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಆಲ್ ಇಂಡಿಯಾ ವಾಲಿಬಾಲ್ ಪಂದ್ಯಾವಳಿ. ಅಕ್ಟೋಬರ್ 6ರಂದು ತಾಲೂಕಿನ ಜನತೆಗೆ ಬೃಹತ್ ಆರೋಗ್ಯ ಮೇಳ ಆಯೋಜನೆ. ಮಲೆನಾಡು ಭಾಗದಲ್ಲಿ ಕೃಷಿಕರಿಗೆ ಕಾಡುತ್ತಿರುವ ಆನೆಗಳ ಕಾಟ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸಲು ಪ್ರಾಮಾಣಿಕ ಕೆಲಸ ಮಾಡ್ತೇನೆ, ಮಾಜಿ ಸಚಿವ ವಿ. ಶಿವರಾಂ ಭರವಸೆ. ಮೈಸೂರು ದಸರಾ ವಿಭಾಗ ಮಟ್ಟದ ಖೋ ಖೋ ಮತ್ತು ನೆಟ್ ಬಾಲ್ ಸ್ಪರ್ಧೆಗೆ ಚಾಲನೆ. ಕ್ರೀಡೆ ಪುರಾತನ ಕಾಲದಿಂದಲೂ ನಿರಂತರವಾಗಿ ಮಹತ್ವ ಪಡೆದಿದೆ. ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ ಅಭಿಪ್ರಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.